ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ವಿಶಿಷ್ಟ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ದೇವಸ್ಥಾನದ ಬಗ್ಗೆ ನೀವು ಕೇಳಿರ್ತೀರ, ನೋಡೂ ಇರ್ತೀರ. ಆದರೆ ಕೆಲವರು ಇದ್ರ ಬಗ್ಗೆ ಕೇಳಿರೋದಿಲ್ಲ. ಗಂಟೆ ಗಣಪತಿ ಅಂತಂದರೆ ನಿಮಗೆಲ್ಲ ಗೊತ್ತಾಗಿರುತ್ತೆ. ಸೌತಡ್ಕ ಗಣಪತಿ ಅಂತಲೂ ಕೂಡ ಇದನ್ನು ಕರೀತಾರೆ. ನಾವು ಫ್ಯಾಮಿಲಿ ಎಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ವಿ. ಧರ್ಮಸ್ಥಳಕ್ಕೆ ಹೋದಾಗ ಈ ದೇವಸ್ಥಾನಕ್ಕೆ ನಾವು ಮಿಸ್ ಮಾಡದೆ ಹೋಗ್ತೀವಿ. ತುಂಬ ಸಲ ಈ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಇದನ್ನು ಗಂಟೆ ಗಣಪತಿ ಅಂತ ಕರೀತಾರೆ. ಹೇಗೆ ಹೋಗೋದು ಅನ್ನೋದೇನಾದರೂ ನಿಮಗೆ ಪ್ರಶ್ನೆ ಇದ್ದರೆ, ಧರ್ಮಸ್ಥಳದಿಂದ ಇಲ್ಲಿಗೆ ಸುಮಾರು 18 ಕಿಲೋಮೀಟ್ರ್ ಆಗುತ್ತೆ. ಸುಬ್ರಹ್ಮಣ್ಯದಿಂದ 40 ಕಿಲೋಮೀಟ್ರ್ ಆಗುತ್ತೆ. ಮಂಗಳೂರಿಂದ 80 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಇದು ಕೊಕ್ಕಡ ಅಂತ ಊರಿದೆ, ಅಲ್ಲಿಂದ ಕೇವಲ 3 ಕಿಲೋಮೀಟ್ರ್ ಆಗುತ್ತೆ. ಇದು ದೇವಸ್ಥಾನದ ಪಾರ್ಕಿಂಗ್. ತುಂಬ ದೊಡ್ಡದಾದಂಥ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ. ವೀಕೆಂಡಲ್ಲಿ ಹೋದರೆ ನಿಮಗೆ ತುಂಬ ರಶ್ ಅನಿಸುತ್ತೆ. ವೀಕ್ ಡೇಸಲ್ಲಿ ಹೋದರೆ ನಿಮಗೇನು ಅಷ್ಟು ಕಿರಿಕಿರಿ ಅನಿಸಲ್ಲ, ರಶ್ ಅಂತ ಅನಿಸಲ್ಲ. ಬಟ್ ಈ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆಲ್ಲ ಹೋದವರು ಇಲ್ಲಿಗೆ ಮಿಸ್ ಮಾಡದೆ ಬರ್ತಾರೆ. ಇಲ್ಲಿಗೆ ಯಾಕೆ ಮಿಸ್ ಮಾಡದೆ ಬರ್ತಾರೆ ಅಂತಂದರೆ, ಇಲ್ಲಿ ಕೆಲವರು ಮಕ್ಕಳಿಗೆ ಅನ್ನಪ್ರಾಶನ ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ನಾವು ಯೂಶ್ವಲಿ ಮಕ್ಕಳಿಗೆ ಹುಡ್ತಾನೆ ಅಥವಾ ಒಂದು 3-4 ತಿಂಗಳಿಗೆ ಅನ್ನ ತಿನ್ನಿಸಲ್ಲ. ಒಂದು 7 ತಿಂಗಳೆಲ್ಲ ಆದಮೇಲೆ ಅನ್ನ ತಿನ್ನಿಸ್ತೀವಲ್ಲ, ಅನ್ನ ತಿನ್ನಿಸೋಕೆ ಶುರು ಮಾಡಿದಾಗ ಅನ್ನಪ್ರಾಶನ ಮಾಡಿಸೋದೊಂದು ವಾಡಿಕೆ ಇದೆ. ತುಂಬ ಜನ ಅದನ್ನು ಹೊರನಾಡಲ್ಲಿ ಮಾಡಿಸ್ತಾರೆ, ಇನ್ನು ಕೆಲವರು ಇಲ್ಲಿ ಮಾಡಿಸ್ತಾರೆ. ಇನ್ನು ವಿದ್ಯಾಭ್ಯಾಸ ಅಂತ ಬಂದಾಗಲೂ ಕೂಡ, ಈ ಅಕ್ಷರ ಅಭ್ಯಾಸ ಅಂತ ಬಂದಾಗ ನಮಗೆಲ್ಲ ನೆನಪಾಗೋದು ಶೃಂಗೇರಿನೇ. ಶೃಂಗೇರಿಲಿ ಮಾಡಿಸಿ ಇಲ್ಲೂ ಬಂದು ಮಾಡಿಸ್ತಾರೆ, ಯಾಕಂದರೆ ಇಲ್ಲಿ ಗಣಪತಿ ಇರೋದ್ರಿಂದ. ಸೊ ಇವೆರಡು ರೀಸನ್ಗೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನೊಂದು, ನಾವು ಮನಸ್ಸಲ್ಲಿ ಏನೇ ಅಂದ್ಕೊಂಡಿದ್ರು, ಸಾಲನೋ ಅಥವಾ ಮನೆ ಕಟ್ಟೋದು ಅಥವಾ ಆರೋಗ್ಯನೋ ಏನೇ ಅಂದ್ಕೊಂಡು ಇಲ್ಲಿ ಗಂಟೆ ಕಟ್ಟಿದ್ರೆ 45 ದಿನದಲ್ಲಿ ಎಲ್ಲನೂ ಒಳ್ಳೆಯದಾಗತ್ತೆ, ಒಂದು ಶುಭ ಸುದ್ದಿ ನಮ್ಮ ಕಿವಿಗೆ ಬೀಳುತ್ತೆ ಅನ್ನೋದು ನಂಬಿಕೆ ಇದೆ. ಆ ಕಾರಣಕ್ಕಾಗಿ ಈ ದೇವಸ್ಥಾನಕ್ಕೆ ಬರ್ತಾರೆ. ಇದು ಬೆಳ್ತಂಗಡಿ ಡಿಸ್ಟಿಕ್ಕಲ್ಲಿ ಬರುತ್ತೆ. ಸೌತಡ್ಕ ಗಣಪತಿ ತುಂಬ ವಿಶಿಷ್ಟವಾದಂಥ ದೇವಸ್ಥಾನ. ಎಲ್ಲ ದೇವಸ್ಥಾನಕ್ಕೆ ನೀವು ಹೋದಾಗ ಗರ್ಭಗುಡಿ ಅಥವಾ ನಾರ್ಮಲ್ ಆಗಿ ಏನು ದೇವಸ್ಥಾನ ಇರುತ್ತೋ ಅದನ್ನು ನೀವು ನೋಡಿರ್ತೀರ. ಆದರೆ ಇಲ್ಲಿ ಓಪನ್ ಆಗಿ ಇರುವಂಥ ದೇವಸ್ಥಾನ ಇದು. ಗಣಪತಿಗೆ ಎಲ್ಲೂ ರೂಮ್ ಥರ, ಕೊಠಡಿ ಥರ, ಗರ್ಭಗುಡಿ ಥರ ಯಾವುದೂ ಇಲ್ಲ. ತುಂಬ ಓಪನ್ ಫೇಸಲ್ಲಿ ಇರುವಂಥ ದೇವಸ್ಥಾನ ಇದಾಗಿದೆ. ಇದು ಈ ಹಿಂದೆ ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂಥ ರಾಜವಂಶಸ್ಥರ ಮನೆ ದೇವರಾಗಿತ್ತಂತೆ. ಬಟ್ ಶತ್ರುಗಳು ಅಟ್ಯಾಕ್ ಮಾಡಿದಾಗ ಇದು ತುಂಬಾ ನಾಶ ಆಗಿತ್ತಂತೆ. ಆಮೇಲೆ ಇಲ್ಲೆಲ್ಲ ಕಾಡು ಬೆಳ್ಕೊಂಡಿತ್ತಂತೆ. ಆದರೆ ದನ ಕಾಯುವಂಥವರಿಗೆ ಈ ಒಂದು ಮೂರ್ತಿ ಸಿಕ್ಕಿತ್ತಂತೆ. ಆಮೇಲೆ ನಿರಂತರವಾಗಿ ಅದಕ್ಕೆ ಪೂಜೆ ಮಾಡ್ತಾ ಬಂದ್ರಂತೆ. ಸೌತೆಕಾಯಿ ಇಲ್ಲಿ ಆವಾಗ ಹೆಚ್ಚು ಬೆಳೀತಾ ಇದ್ರಂತೆ. ಹಾಗಾಗಿ ಸೌತೆಕಾಯಿಯನ್ನೇ ಬಂದು ನೈವೇದ್ಯ ಮಾಡ್ತಾ ಇದ್ರಂತೆ. ಆ ಕಾರಣಕ್ಕಾಗಿ ಇದನ್ನು ಸೌತಡ್ಕ ಗಣಪತಿ ಅಂತ ಕೂಡ ಕರೀತಾರೆ. ಗಂಟೆ ಗಣಪತಿ ಅಂತ ಈ ದೇವಸ್ಥಾನ ತುಂಬಾ ಫೇಮಸ್ ಆಗಿದೆ. ಈಗ ನೀವು ನೋಡ್ತಾ ಇರೋದು ಗಣಪತಿ ಶಿಲೆ, ಗಣಪತಿ ವಿಗ್ರಹ ಕಪ್ಪು ಕಲ್ಲಲ್ಲಿ ಇರೋದು. ಅಕ್ಕಪಕ್ಕ ಎರಡಿದೆಯಲ್ಲ, ಅದು ಸಿದ್ಧಿ ಮತ್ತು ಬುದ್ಧಿ ಅಂತ ಕರೀತಾರೆ. ಮೂರೂ ಅಲ್ಲಿ ಇರೋದ್ರಿಂದ ಇದು ತುಂಬ ಶ್ರೇಷ್ಠವಾದಂಥ ಒಂದು ದೇವಸ್ಥಾನ ಅಂತ ಕರೀತಾರೆ. ಇಲ್ಲಿ ನೀವು ಬರುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಹರಕೆ ತೀರಿದ ಮೇಲೆ ಗಂಟೆ ಕಟ್ಟೋದಲ್ಲ, ಮೊದಲೇ ಗಂಟೆಯನ್ನು ತೆಗೆದುಕೊಂಡು ನಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಬೇಡಿಕೊಂಡು ಇಲ್ಲಿ ಗಂಟೆಯನ್ನು ಕಟ್ಟಬೇಕು. ಆ ಗಂಟೆಯನ್ನು ಕಟ್ಟಿ ನಾವು ಮನೆಗೆ ಹೋದ ನಂತರ ಸುಮಾರು 45ರಿಂದ 48 ದಿನಗಳಲ್ಲಿ ನಾವು ಏನು ಅಂದ್ಕೊಂಡಿರ್ತೀವೋ ಅದು ಆಗೇ ಆಗುತ್ತೆ ಅನ್ನೋದೊಂದು ಬಲವಾದಂಥ ನಂಬಿಕೆಯನ್ನು ಇಟ್ಕೊಳ್ಳಲಾಗಿದೆ. ಮತ್ತು ಇಲ್ಲಿ ವಿಶೇಷವಾಗಿ ಪ್ರಸಾದ ಸಿಗತ್ತೆ. ಆ ಪ್ರಸಾದವೇ ಇಲ್ಲಿನ ಬಹಳ ವಿಶೇಷವಾಗಿರೋದು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಸಹಜವಾಗಿಯೇ ನಿಮಗೆ ಅನ್ನದಾಸೋಹ ಕೂಡ ಇರುತ್ತೆ. ಹಾಗಾಗಿ ನೀವು ಮಧ್ಯಾಹ್ನನೂ ಬರ್ಬೋದು, ಇಲ್ಲಿ ಪೂಜೆಯಲ್ಲಿ ಭಾಗಿಯಾಗ್ಬೋದು, ಇಲ್ಲಿ ಊಟನೂ ಮಾಡ್ಕೊಂಡು ಹೋಗ್ಬೋದು. ಯಾವಾಗ ಬೇಕಾದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ಬೋದು. ಬಾಗಿಲು ಹಾಕೋದು ಆ ಥರದ್ದೆಲ್ಲ ಇಲ್ಲ. ಈ ದೇವರಿಗೆ ಒಂದು ಗರ್ಭಗುಡಿ ಕಟ್ಟಬೇಕು, ದೇವಸ್ಥಾನ ಕಟ್ಟಬೇಕು ಅಂತ ಊರಿನ ಜನರೆಲ್ಲ ಅಂದ್ಕೊಂಡಿದ್ರಂತೆ. ಆಗ ಇದೇ ಗಣಪತಿ ಊರಿನ ಒಬ್ಬರ ಕನಸಿಗೆ ಬಂದು, ನನಗೆ ಯಾವುದೇ ಕಾರಣಕ್ಕೂ ದೇವಸ್ಥಾನ ನಿರ್ಮಾಣ ಮಾಡಬಾರ್ದು, ಚೌಪಡಿ ಇರಬಾರ್ದು, ನಾನು ವಿಶಾಲವಾದಂಥ ಪ್ರದೇಶದಲ್ಲಿ ಇರಬೇಕು, ನಾನು ಎಲ್ಲರನ್ನೂ ನೋಡಬೇಕು, ನನ್ನನ್ನು ಎಲ್ಲರೂ ನೋಡಬೇಕು, ನನ್ನ ದಿವ್ಯ ದೃಷ್ಟಿ ಎಲ್ಲರ ಮೇಲೂ ಇರಬೇಕು ಅಂತ ಗಣಪತಿಗೆ ಸಾಕ್ಷಾತ್ ಒಬ್ಬರ ಕನಸಿನಲ್ಲಿ ಬಂದು ಹೇಳಿತಂತೆ. ಆ ಕಾರಣಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ ಅಲ್ಲಿ ಯಾವುದೇ ರೀತಿಯಾದಂಥ ಗೋಡೆ ನಿರ್ಮಾಣವನ್ನು ಮಾಡಿಲ್ಲ. ನಾನು ಆಗಲೇ ಹೇಳ್ತಾ ಇದ್ದೆ, ಇಲ್ಲಿನ ಮತ್ತೊಂದು ಫೇಮಸ್ ಅಂದರೆ ಪ್ರಸಾದ. ಅವಲಕ್ಕಿ ಪ್ರಸಾದವನ್ನು ಇಲ್ಲಿ ಕೊಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವು ಈ ದೇವಸ್ಥಾನದಲ್ಲಿ ಒಮ್ಮೆ ಬಂದು ಆ
ಪ್ರಸಾದವನ್ನು ಸ್ವೀಕರಿಸಿದ್ರೆ ಮತ್ತೆ ಮತ್ತೆ ಇಲ್ಲಿಗೆ ಬರಬೇಕು, ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಅನಿಸುತ್ತೆ. ನಾನಂತೂ ಯಾರಾದರೂ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಸೌತಡ್ಕ ಹೋಗ್ತೀರಾ ನನಗೆ ಪ್ರಸಾದ ತನ್ನಿ ಅಂತ ಹೇಳ್ತೀನಿ. ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ನೀವು ಕೂಡ ಈ ದೇವಸ್ಥಾನಕ್ಕೆ ಹೋದಾಗ ಮರೆಯದೆ ಪ್ರಸಾದವನ್ನು ತಿನ್ನಿ, ನಿಮಗೂ ಖಂಡಿತ ಇಷ್ಟ ಆಗತ್ತೆ ಅಂತ ನಾನು ಹೇಳ್ತೇನೆ. ಸೊ ಇನ್ನೊಂದು ಸಲ ನೀವು ಈ ದೇವಸ್ಥಾನಕ್ಕೆ ಹೋಗುವಾಗ ಗರಿಕೆ ಹಾರವನ್ನು ದೇವರಿಗೆ ಒಪ್ಪಿಸೋದನ್ನು ಮರಿಬೇಡಿ. ಗರಿಕೆ ಹಾರವನ್ನು ಇಲ್ಲಿನ ದೇವರಿಗೆ ಒಪ್ಪಿಸಿದರೆ ಎಲ್ಲವೂ ಒಳ್ಳೆಯದಾಗತ್ತೆ ಅಂತ ಬಲವಾದ ನಂಬಿಕೆ ಇದೆ. ನೀವು ಒಮ್ಮೆ ಫ್ಯಾಮಿಲಿ ಸಮೇತ ಹೋಗಿ ಬನ್ನಿ.